Hi everyone, welcome to my channel Divya Vlogs. ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫಸ್ಟ್ ಇವತ್ತೊಂದು ಅನೌನ್ಸ್ಮೆಂಟ್ ಐತಿ. ಏನಂದ್ರೆ ನಾನು ರೀಸೆಂಟಾಗಿ ಆರಿ ವರ್ಕ್ ಕ್ಲಾಸಸ್ ಸ್ಟಾರ್ಟ್ ಮಾಡೀನಿ ಚಿಕ್ಕೋಡಿ ಒಳಗೆ. ಯಾರಿಗಾದರೂ ಅವಶ್ಯಕತೆ ಇದ್ರೆ ನಂಗೆ ಡಿ ಎಮ್ ಮಾಡಿರಿ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಗೆ. ನನ್ನ ಬಿಂದಿಯಾ ಆರಿ ವರ್ಕ್ ಅಂತ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಐತಿ. ಸೊ ಪ್ಲೀಸ್ ಯಾರಿಗಾದರೂ ಅವಶ್ಯಕತೆ ಇದ್ದರೆ ನಂಗೆ ಕಮೆಂಟ್ ಮಾಡಿರಿ. ಆಫ್ಲೈನ್ ಕ್ಲಾಸಸ್ ಐತಿ. ಸೊ ಫಸ್ಟಿಗೆ ನಾನು ಈಗ ಹಾಕ್ತಾ ಇರೋ ಆರಿ ವರ್ಕ್ ಯಾವುದೈತಿ ಅಂತ ನೋಡ್ಕೊಂಬರೋಣ. ಬರೀ ಒಂದು ಕ್ಲಿಪ್ಪಿಂಗ್ ತೋರಿಸ್ತೇನೆ ನಿಮ್ಗೆ. ಆಲ್ರೆಡಿ ಈಗ ಇಬ್ಬರು ಜನ ಬರತ್ತಾರೆ ಕ್ಲಾಸಿಗೆ. ಸೊ ಇವತ್ತು ಸ್ಯಾಟರ್ಡೇ ಅವ್ರು ಬಂದಿಲ್ಲ. ಸಂಡೇ ಅಂತೂ ಲೀವ್ ಇದ್ದೇ ಇರ್ತೈತಿ. ಬಟ್ ಇವತ್ತು ಸ್ಯಾಟರ್ಡೇ ಅವ್ರು ಬಂದಿಲ್ಲ. ಸೊ ಇವತ್ತು ನನ್ನ ದಿನ ಹೆಂಗಿರ್ತೈತಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ದಿನಚರಿ ನಿಮಗೆ ತೋರಿಸ್ತೀನಿ ಇವತ್ತಿನ. ಇವಾಗ ನನ್ನ ಹಸ್ಬೆಂಡ್ಗೆ ಬಿರಿಯಾನಿ ತಿನ್ನೋಂಗೆ ಆಗೈತೆ ಅಂತ. ಬಿಸಿಲಿಲ್ಲ, ಮಾಡಿ ಹಾಕಿದಂಗೆ ಆಗೈತಿ. ಬಟ್ ಕಣ್ ಕುಕ್ಕತ್ತವ. ಯಾವ ರೈಸ್ ಬೇಕ್ರಿ? ವೆಜ್ ಬಿರಿಯಾನಿ. ಓಕೆ, ಮಾಡಿ ಕೊಡೋಣಂತ ಬರ್ರಿ. ಬಿರಿಯಾನಿ ಮಾಡೋಕೆ ವೆಜಿಟೇಬಲ್ಸ್ ತೊಗೊಂಬರೋದಿತ್ತು. ಸೊ ನನ್ನ ಹಸ್ಬೆಂಡ್ ನನ್ನ ಮಾರ್ಕೆಟಿಗೆ ಕರ್ಕೊಂಡು ಹೋದ್ರು. ವೆಜಿಟೇಬಲ್ ತೊಗೊಂಡು ಬಂದ ನಂತರ ಮಾಡೋ ಪ್ರೊಸೀಜರ್ ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬರ್ರಿ ಫಸ್ಟ್ ನಮ್ಮ ಬಿರಿಯಾನಿ ಮಾಡೋಕೆ ಏನೇನು ಬೇಕನ್ನೋದು ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಹೂಕೋಸು, ಎಲೆಕೋಸು, ಟೊಮೆಟೊ, ಕ್ಯಾಪ್ಸಿಕಮ್, ಕ್ಯಾರೆಟ್, ಆಮೇಲೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ ಕಲ್ಲಾಗಿ ಜಜ್ಕೋಬೇಕು, ಅಂದ್ರೆ ಟೇಸ್ಟ್ ಬರ್ತೈತಿ ಇದು. ಆಮೇಲೆ ಇದು 2 ಥರ ಈರುಳ್ಳಿ ಚಾಪ್ ಮಾಡಿ ಇಟ್ಕೊಂಡೇನಿ. 2 ಥರ ಎದಕ್ಕೆ ನಿಮ್ಗೆ ಗೊತ್ತಿರ್ತೈತಿ ಹೇಳ್ರಿ ನೋಡೋಣ. ಎದಕ್ಕೆ? ಒಂದ ಒಗ್ಗರಣೆ ಹಾಕಾಕ, ಒಂದ ಫ್ರೈ ಮಾಡಾಕ. ಇದು ತಿನ್ನೋರ್ ಲಕ್ಷಣ ಅಂದ್ರೆ ಇದೆ ಗೊತ್ತಿರ್ಬೇಕು ಇಷ್ಟೇ ಅಟ್ಲೀಸ್ಟ್. ಈಗ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಇದನ್ನೆಲ್ಲ ವೆಜಿಟೇಬಲ್ಸ್ ಮ್ಯಾರಿನೇಟ್ ಮಾಡ್ಬೇಕು. ಏನೇನ್ ವೆಜಿಟೇಬಲ್ಸ್ ಇರ್ತೈತಿ ಎಲ್ಲಾನ ಆಡ್ ಮಾಡ್ಬಿಡ್ರಿ. ಯಾಕಂದ್ರೆ ನನ್ನ ಹಸ್ಬೆಂಡ್ ತರ ಏನೇನ್ ತಿನ್ನಂಗಿಲ್ಲ ಅಂತಿರ್ತಾರಲ್ಲ, ಅವ್ರಿಗೇನು ಗೊತ್ತಾಗಂಗಿಲ್ಲ ಇದ್ರೊಳಗೆ ಹಾಕಿರ. ಅದಕ್ಕೆ ಇದೊಂದು ಟ್ರಿಕ್. ಈಗ ಫಸ್ಟ್ ಇದನ್ನ ಮ್ಯಾರಿನೇಟ್ ಮಾಡೋಣ. ಈಗ ಮ್ಯಾರಿನೇಟ್ ಮಾಡಕ ಏನೇನ್ ವೆಜಿಟೇಬಲ್ಸ್ ಚಾಪ್ ಮಾಡಿ ಇಟ್ಕೊಂಡಿದ್ಲ ಎಲ್ಲಾನ ಹಾಕತ್ತೇನೆ ನಾ. ಈಗ ನಮ್ಮದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ, ಸೊ ಹಿಂಗಿರ್ತೈತಿ ನಮ್ದು. ಇದಕ್ಕೆ ಇವಾಗ ಮೊಸರು ಆ್ಯಡ್ ಮಾಡತ್ತೇನೆ ನಾ. ಅಷ್ಟು ಸಾಕು. ನಾವೀಗ ಆಲ್ರೆಡಿ ರೈಸ್ ಮಾಡಿ ಇಟ್ಕೊಂಡೇವಿ, ಬಾಸ್ಮತಿ ರೈಸ್. ಸೊ ಈಗ ಇದನ್ನ ಮ್ಯಾರಿನೇಟ್ ಮಾಡೋಣಂತ. ಮ್ಯಾರಿನೇಟ್ ಮಾಡಕ್ ನಾ ಇಲ್ಲಿ ಯೂಸ್ ಮಾಡತ್ತಿದ್ದ ಇದು ಮಸಾಲೆ ಐಟಮ್ ಎಲ್ಲ ಇದು ಬರ್ತೈತಲ್ಲ, ಏನದು ದಾಲ್ಚಿನ್ನಿ, ಲವಂಗ, ಅದೇನೇನು ಬರ್ತೈತಲ್ಲ ಮಸಾಲೆ ಐಟಮ್, ಇದು ಆಲ್ರೆಡಿ ಪೌಡ್ರ್ ಮಾಡಿ ಇಟ್ಕೊಂಡಿದೈತಿ. ಈ ಪೌಡ್ರನ್ನ ಆ್ಯಡ್ ಮಾಡತ್ತೇನಿ. ಇದು ಪೌಡ್ರ್, ಆಮೇಲೆ ಸಾಲ್ಟ್, ಇದು ಬಿರಿಯಾನಿ ಪೌಡ್ರ್, ಇದೊಂದು ಸ್ವಲ್ಪ. ಓಕೆ, ಇದನ್ನೆಲ್ಲ ಆಮೇಲೆ ಬೇಕು. ಒಂದು ಸ್ಪೂನ್ ಖಾರದ ಪುಡಿ, ಇದನ್ನೆಲ್ಲ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೋತೇನೆ ಈಗ. ಅಷ್ಟ ಒಂದು ಇದು ಫಸ್ಟ್ ಈಗ ಮ್ಯಾರಿನೇಟ್ ಆಗಕ್ಕೆ ಸ್ವಲ್ಪ ಟೈಮ್ ಬಿಡೋಣ, ಒಂದು 10 ಮಿನಿಟ್ಸ್. ತಕ್ಕ ನಾವು ಆನಿಯನ್ ಫ್ರೈ ಮಾಡ್ಕೋದಿರ್ತದಲ್ಲ, ಆನಿಯನ್ ಫ್ರೈ ಮಾಡ್ಕೊಂಡು. ಓಕೆ, ಇವಾಗ ಆನಿಯನ್ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿ ಆಗೈತಿ. ನಂಗೆ ಇದು ಫ್ರೈ ಮಾಡ್ಬೇಕಂತ ಗೊತ್ತೇ ಇರಲಿಲ್ಲ ಆ್ಯಕ್ಚುಲಿ. ಫಸ್ಟ್ ಒಂದ್ಸಲ ಮಾಡಿದಾಗ ಅದು ಬರೇ ಸ್ವಲ್ಪ ಆಯಿಲ್ ಹಾಕಿ ಇದು ಮಾಡ್ಕೊಂಡಿನಿ, ಬೇಯಿಸ್ಕೊಂಡಂಗೆ ಮಾಡ್ಕೊಂಡಿದ್ನಿ. ಇವತ್ತಿನ ವಿಡಿಯೋದಾಗ ನೋಡೋಣ ಗೊತ್ತಾಗ್ತು ನಂಗೆ ಫ್ರೈ ಮಾಡ್ಕೋಬೇಕು ಹಿಂಗತ್ತೆ.
ಆಕ್ಚುಲಿ ಏನಂದ್ರ ಇದು ಆನಿಯನ್ ಫ್ರೈ ಆಗಕ್ ಭಾಳ ಟೈಮ್ ತಗೊಳತೈತಿ. ಫ್ರೈ ಹಾಕೋತಿರ್ಲಿ, ನಾವಿಲ್ಲಿ ನೆಕ್ಸ್ಟ್ ಒಗ್ಗರ್ನಿ ಕೊಡೋಣ ಅಂತ. ಒಗ್ಗರ್ನಿಗೆ ಫಸ್ಟ್ ಈಗ ಆಯಿಲ್ ಬಿಸಿ ಆಗಂತೆ ಇದು ಹಾಕೋದು, ಸಾಸಿವೆ ಜೀರಿಗೆ. ನಂಗೆ ಈ ತರ ಬಿರಿಯಾನಿ ಮಾಡಿ ಗೊತ್ತಿಲ್ಲ. ಯಾವಾಗಾದ್ರೂ ನಾ ಏನ್ ಮಾಡಿದೀನಿ, ಟೊಮೆಟೊ ಬಾತ, ಪುಲಾವ ಈ ತರ ಮಾಡೀನಿ. ಅದ್ರ ಬಿರಿಯಾನಿ ಮಾಡೋದು ಇದ ಫಸ್ಟ್. ನಾ ಇಲ್ಲಿ ಹೇಳತ್ತೇನಿ, ನಮ್ಮ ಮತ್ತೆ ಅಲ್ಲಿ ಹಿಂದ್ ಕೂತ್ ಕಮೆಂಟ್ರಿ ಹೇಳತ್ತಾರು. ನಾ ಏನ್ ಹೇಳ್ತೇನೆ ಅನ್ನೋದು ಅವ್ರು ಹೇಳತ್ತಾರ. ಆಕ್ಚುಲಿ ಒಬ್ಬೊಬ್ರು ಏನ್ ಮಾಡ್ತಾರ, ಒಗ್ಗರ್ನಿಗೆ ಆನಿಯನ್ ಯೂಸ್ ಮಾಡಂಗಿಲ್ಲ. ಆದ್ರ ನಮ್ಮ ಮನ್ಯಾಗಂತೂ ಆನಿಯನ್ ತಿನ್ನಕ್ ಎಲ್ಲರೂ ಏಕ್ ನಂಬರ್ ಅದಾರ. ಸೊ ನಾ ಇಲ್ಲಿ ಯೂಸ್ ಮಾಡತ್ತೇನೆ. ಅದೇನ ಡೈರೆಕ್ಟ್ ಮ್ಯಾರಿನೇಟ್ ಮಾಡಿದ್ದನ್ನ ಹಾಕ್ಬಿಡ್ತಾರ ಒಗ್ಗರ್ನಿಗೆ. ಆದ್ರ ನಾ ಇಲ್ಲಿ ಒಗ್ಗರ್ನಿಗೆ ಉಳ್ಳಾಗಡ್ಡಿ ಹಾಕತ್ತೇನೆ. ಓಕೆನಾ? ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳತ್ತೇನೆ. ಆಮೇಲೆ ಸ್ವಲ್ಪ ಫ್ರೈ ಮಾಡಿ ಇದೇನು ಮ್ಯಾರಿನೇಟ್ ಮಾಡ್ಕೊಂಡಿರ್ತೈತಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕತ್ತೇನೆ. ಈಗ ನೋಡ್ರಿ, ಈಗ ವೆಜಿಟೇಬಲ್ ಎಲ್ಲ ಬೇಯಿಸ್ಕೊಂಡೇನಿ. ಇನ್ನೇನಿತ್ಲ ಒಂದು ಲೇಯರ್ ಬೈ ಲೇಯರ್ ಹಾಕೋದಷ್ಟ. ಈಗ ತೋರಿಸ್ತೀನಿ. ಇವಾಗ ಒಂದು ಬೇರೆ ಇದನ್ನ ತೊಗೊಂಡೇನಿ, ಪಾತ್ರೆ ತೊಗೊಂಡೇನಿ. ಅದ್ರ ಸ್ವಲ್ಪ ಬಟ್ರ್ ಹಾಕೀನಿ, ಹೋಮ್ ಮೇಡ್ ಬಟ್ರ. ಈಗ ನೆಕ್ಸ್ಟ್ ಒಂದು ಲೇಯರ್ ವೆಜಿಟೇಬಲ್ಸ್ ಹಾಕೋಣ. ಹಾ, ಆರಿಸ್ಬಿಡ್ರಿ. ಇವಾಗ ಈಗ ಯಾಕೋ ಹಿಂಗೆ ಚಲೋ ಅನ್ಸತ್ರಿ ನಂಗೆ. ಹಿಂಗೆ ಹಿಡೀರಿ, ಹಿಂಗೆ ಸ್ಟಾರ್ಟ್. ನನ್ನ ಕೈ ಇದು ಮಾಡಿದಾಗ ಹಿಂಗೆ ಕಡೆ ಇಲ್ಲೇ ಐತ್ರಿ. ಹಾ, ಈಗ ಫಸ್ಟ್ ಒಂದು ಲೇಯರ್ ವೆಜಿಟೇಬಲ್ ಹಾಕೀನಿ. ಈಗ ರೈಸ್ ಹಾಕತ್ತೀನಿ. ಆನಿಯನ್ಸ್ ನೋಡ್ರಿ ಎಷ್ಟೊಂದು ಕ್ರಂಚಿ ಆಗ್ಯಾವ. ಚೆನ್ನಾಗಿ ಫ್ರೈ ಆಗ್ಯಾವ. ಇಷ್ಟ. ಲಾಸ್ಟ್ ಲೇಯರ್ ಇದು. ಸ್ವಲ್ಪ ಕೊರಿಯಾಂಡರ್ ಲೀವ್ಸ್. ಸ್ವಲ್ಪ ಇಡೋಣ. ಸ್ವಲ್ಪ ಕವರ್ ಮಾಡಿ ಇಟ್ಬಿಡೋಣ ಇದನ್ನೊಂದು 5 ಮಿನಿಟ್ಸ್. ಸ್ಮೆಲ್ಸ್ ಗುಡ್. ಥ್ಯಾಂಕ್ ಯು. ಹಿಂಗೆ ಹೇಳ್ಬೇಕು ಚಲೋ ಆಗೈತೆ ಅಂದ್ರೆ ಮಾಡಿದವ್ರಿಗೂ ಖುಷಿ ಆಕೈತಿ. ಅದೇ ಮಸ್ತ್ ಸ್ಮೆಲ್ ಮಸ್ತ್ ಬರತೈತಿ. ಮತ್ತೆ ಟೊಮೆಟೊ ಸಾರು ಮಾಡ್ಯಾರು ಇದ್ರ ಜೊತೆ. ಪಾಸ್.
ಬಿರಿಯಾನಿ ಮಾಡು ಅನ್ನತ್ತೀರಿ. ಬಿರಿಯಾನಿ ಮಾಡಿ ಕೊಟ್ಟೆ. ಚಲೋ ಆಗಿತ್ತಿಲ್ಲ? ಮಸ್ತ್ ಆಗಿತ್ತು. ಇನ್ನೂ ಹತ್ರದ ಡೈರೆಕ್ಟ್ ಬರತ್ತೆ. ಚಂದಾಗಿ ಬಿರಿಯಾನಿ ಆ್ಯಕ್ಚುಲಿ ಚೆನ್ನಾಗಾಗಿತ್ತು ಬಿರಿಯಾನಿ. ಮೇನ್ ಪಾರ್ಟ್ ಅಂದ್ರೆ ಅದೇನು ಆನಿಯನ್ಸ್ ಹಾಕಿರ್ತೇವಲ್ಲ, ಆನಿಯನ್ಸನ್ನ ಮೇನ್ ಪಾರ್ಟ್ ಅದ್ರೊಳಗೆ ಮಸ್ತ್ ಅದ್ರದ್ದು ಟೇಸ್ಟ್ ಮಸ್ತ್ ಕೊಡತ್ತಿತ್ತು. ಸೊ ನೀವು ಡೆಫಿನೆಟ್ಲಿ ಟ್ರೈ ಮಾಡಿರಿ. ಮತ್ತು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡತ್ತೇನೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇನೆ. ಅಲ್ಲಿ ತನಕ ನನ್ನ ಚಾನಲ್ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.